ಹಿಂದುಳಿದ ವರ್ಗಗಳ ಆಯೋಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸರ್ವೆ ಅಲ್ಲ. ತಮ್ಮ ಮಾಧ್ಯಮದವರೆಗೆ ಒಂದು ಆತಂಕಕಾರಿ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಡೀ ಭಾರತೀಯ ಜನತಾ ಪಕ್ಷದ ನಿಯೋಗ ಹೋಗಿ ಅಧ್ಯಕ್ಷನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ 1400 ಜಾತಿಗಳನ್ನು ಪಟ್ಟಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಪರಿಸರದಲ್ಲಿ ಇಲಾಖೆಯಲ್ಲಿ ಎಲ್ಲೋ ಒಂದು 4 ಕಡೆ ಮಾತಾಡಿರ್ತಕ್ಕಂಥ ಪಟ್ಟಿಯನ್ನು ಮಾಡಿದ್ದೀವಿ ಅಂತ. ಆಡು ಭಾಷೆಗಳ ಜಾತಿಯನ್ನು ಪಟ್ಟಿ ಮಾಡಿದ್ರೆ 3000ಕ್ಕೂ ಹೆಚ್ಚು ಜಾತಿಗಳು ಈ ರಾಜ್ಯದಲ್ಲಿದೆ. ಯಾವ ದಾಖಲೆಗಳ ಆಧಾರದ ಮೇಲೆ 1400 ಪಟ್ಟಿ ಮಾಡಿ ಸರ್ವೆಗೆ ಹೋಗಿದ್ದೀರಾ? ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಎಲ್ಲ ವರ್ಗಗಳನ್ನು ಒಳಗೊಂಡಂತೆ 1400 ಜಾತಿಗಳು ಇಲ್ಲ. ಆದರೆ ಆಡು ಭಾಷೆಯಲ್ಲಿ ನಮ್ಮ ದಾಖಲೆಗೆ ಮಾಡಿದ್ದೀವಿ ಅಂತ ಪದವನ್ನು ವಿರೋಧ ಪಕ್ಷದ ನಾಯಕರಿಗೆ, ವಿಧಾನ ಪರಿಷತ್ತಿನ ಚೀಫ್ ವಿಪ್ ಅವರಿಗೆ, ನಮ್ಮ ವಿರೋಧ ಪಕ್ಷದ ಉಪನಾಯಕರಿಗೆ, ನಾಯಕರಿಗೆ, ಶಾಸಕರಿಗೆ, ಮಾಜಿ ಮಂತ್ರಿಗಳಿಗೆ ಈ ಪದವನ್ನು ಆಯೋಗದ ಅಧ್ಯಕ್ಷ ಹೇಳ್ತಾನೆ ಅನ್ನೋಂಗಿದ್ದರೆ, ಮತ್ತೊಂದು ಆತಂಕವಾದ ವಿಚಾರ ಅಂತ ಹೇಳಿದ್ರೆ, ಸರ್ ನಾವು ಮಾಡಲೇಬೇಕಾಗಿದೆ, ಏನಿವತ್ತು ತಮ್ಮ ಕೊಟ್ಟಿದ್ದೀವಿ, ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಬುಡಕ ಜಂಗಮ, ಆ ಜಾತಿಯ ಕಾಲಂ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಬರೆದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ. ಹಿಂದೂಗಳ ಜನಸಂಖ್ಯೆಯನ್ನು ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ. ಆ ದೃಷ್ಟಿಯಿಂದನೇ ನಮಗೆ ನಿರ್ದೇಶನ ಇದೆ. ಹೌದು, ಮತ್ತೆ ನಾನು ಹೇಳ್ತಾ ಇರೋದು, ನಾನು ಒಬ್ಬನೇ ಅಲ್ಲ, ನಮ್ಮ ಶಾಸಕರಿದ್ದು, ವಿಧಾನ ಪರಿಷತ್ ಸದಸ್ಯರಿದ್ದು, ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ದರು, ಲೋಕಸಭಾ ಸದಸ್ಯರು ಇದ್ದರು, ಮಾಜಿ ಲೋಕಸಭಾ ಸದಸ್ಯರು ಇದ್ದಾರೆ. ನಮಗೆ ಹೇಳಿದ್ದು, ಈ ಸರ್ವೆ ನೇರವಾಗಿ ಯಾರು ಕ್ರಿಶ್ಚಿಯನ್ ಅಂತ ಬರೀತಾರೆ ಅವರು ದಲಿತ ಆಗಿದ್ದೇನು ಸಹ, ಇನ್ನೊಬ್ಬರಾಗಿದ್ದೇನು ಸಹ, ಕ್ರಿಶ್ಚಿಯನ್ ಅಂತ ಪದ ಇದ್ದರೆ ಹಿಂದೂ ಜನಸಂಖ್ಯೆಯಿಂದ ತೆಗಿತೀವಿ, ಕ್ರಿಶ್ಚಿಯನ್ ಪಟ್ಟಿಗೆ ಸೇರಿಸ್ತೀವಿ, ಅವರಿಗೆ ಆ ಸವಲತ್ತು ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಅನ್ನು ಮಾಡ್ತೀವಿ ಅಂತ. ಏನು ಅರ್ಥ? ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ಜಾತಿ ಗಣತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರು 1,40,00,000 ಮೇಲಿದ್ದಾರೆ. ಅವರು ಬಡಸ್ತನದಲ್ಲಿ ಅವ್ರು ಹಾಕುವಂಥ ಬಿರಿಯಾನಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ರು ಹಾಕುವಂಥ ಬಿರಿಯಾನಿಗೆ ಹೋಗ್ತಾರೆ. ಅದನ್ನು ತಿಂದವರೆಲ್ಲನೂ ಕ್ರಿಶ್ಚಿಯನ್ಗಳೇ, ಕೃಷ್ಣ ಧರ್ಮಕ್ಕೆ ಸೇರಿದವರೇ. ಅದಕ್ಕೆ ಅವರನ್ನು ಹಿಂದೂ ಜನಗಣತಿಯಿಂದ ತೆಗಿತೀವಿ. ಶಾಸಕರು ವಿರೋಧ ಪಕ್ಷದವ್ರು ಬಂದು ಮಾತಾಡ್ತಾರೆ. ಹೆಂಗ್ರಿ 33 ಜಾತಿಗಳನ್ನು ಹೈಡ್ ಮಾಡಿದ್ರಿ? 1.5 ಗಂಟೆ ರೀ, 1.5 ಗಂಟೆ ಬೇರೆಯವ್ರನ್ನ ಹೈಡ್ ಮಾಡೋ ರೀತಿಯಲ್ಲಿ ಪರಿಶಿಷ್ಟ ಜಾತಿಯವರನ್ನು 13-14 ಜಾತಿಗಳ ಮುಂದೆ ಕ್ರೈಸ್ತನ ಪದ ತೆಗೆಯೋದಕ್ಕೆ ಅದನ್ನು ಹೈಡ್ ಮಾಡಿ. ನಾನು ಯೋಚನೆ ಮಾಡಬೇಕು ಸರ್. ನೀವು ಅಷ್ಟೇ ಹೇಳಿ ಸರ್, ನಾವು ಈ ಒಂದು ವರದಿಯಲ್ಲಿ ಕ್ರಿಶ್ಚಿಯನ್ ಅಂತ ಪದ ಇರ್ತಕ್ಕಂಥ ಯಾರೇ ಹೇಳಿದ್ರೆ ಸ್ಟೇಟ್ಮೆಂಟನ್ನು ಮಾಡಿದ್ರೆ ಆ ಸ್ಟೇಟ್ಮೆಂಟನ್ನು ಪರಿಗಣಿಸ್ತೀವಿ, ಹಿಂದೂ ಜನಸಂಖ್ಯೆಯಿಂದ ತೆಗಿತೀವಿ, ಕ್ರಿಶ್ಚಿಯನ್ಗಳಿಗೆ ರೆಕಮೆಂಡ್ ಮಾಡ್ತೀವಿ ಅಂತ ವಾದವನ್ನು ನಮ್ಮ ಆಯೋಗದ ಅಧ್ಯಕ್ಷ ಹೇಳ್ತಾ ಇರೋದ್ರಿಂದ ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ಎಲ್ಲರೂ ವಿರೋಧವನ್ನು ಮಾಡ್ತೇವೆ. ಕೇವಲ ಹೈಡ್ ಮಾಡೋದಲ್ಲ,
ಯಾವುದೇ ಕಾರಣಕ್ಕೂ ತಾವು ಸರ್ವೆಗೆ ಹೋದಾಗ ಕ್ರಿಶ್ಚಿಯನ್ ಅಥವಾ ಚರ್ಚ್ಗೆ ಹೋಗ್ತಾ ಇದ್ದೀರಾ ಹಾಗಾದರೆ ಬರ್ಕೊಳ್ಳೋಂಥ ಪದಗಳು ಎಲ್ಲಾದರೂ ಸರ್ವೆಯಲ್ಲಿ ಉಪಯೋಗ ಆದರೆ ಇಡೀ ರಾಜ್ಯದಾದ್ಯಂತ ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ, ಇಡೀ ರಾಜ್ಯದ ದಲಿತರು, ಇಲ್ಲ ರೀ, ಫಸ್ಟ್ ಈ ರಾಜ್ಯದ ದಲಿತರು ರೀ, ಫಸ್ಟ್ ಈ ರಾಜ್ಯದ ಎಲ್ಲ ದಲಿತರು ನಿಮ್ಮ ಜನಸಂಖ್ಯೆಯನ್ನು ಕುಂಠಿತಗೊಳಿಸಲಿಕ್ಕಾಗಿ ನಮ್ಮ ಹಿಂದುಳಿದ ವರ್ಗದ ಆಯೋಗ ಹೊರಟಿದೆ. ನಿಮ್ಮ ಜಾತಿಯ ಮುಂದೆ, ಪರಿಶಿಷ್ಟ ಜಾತಿಯ ಎಲ್ಲ 14-15 ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ಸೇರಿಸಿ ನಿಮ್ಮ ಜಾತಿಯನ್ನು ಕುಗ್ಗಿಸ್ತಾರೆ, ನಿಮಗೆ ಬರುವಂಥ ಮೀಸಲಾತಿಯಿಂದ ತೆಗೀತಾರೆ. ಆ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಜಾಗೃತರಾಗಬೇಕು. ಈ ಒಂದು ಆಯೋಗ ಬಂದು ನೀವು ಕ್ರಿಶ್ಚಿಯನನ್ನು ನೀವು ಚರ್ಚ್ಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಸರ್ವೆ ಮಾಡೋದಕ್ಕೆ ಈ ರಾಜ್ಯದ ದಲಿತ ಸಂಘಟನೆಗೆ ಬಿಡಬಾರ್ದು. ಈ ಒಂದು ಆಯೋಗವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ದಲಿತರು ಮತ್ತು ಬೇರೆ ಜಾತಿಗಳಿಗೆ ಮೇಲ್ವರ್ಗದವ್ರಿಗೂ ಸಹ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸಿ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕ್ರಿಶ್ಚಿಯನ್ರು ಇದ್ದಾರೆ ಅನ್ನೋದಂತೇಳಿ ಸೋನಿಯಾ ಗಾಂಧಿಯವರಿಗೆ ಸಂದೇಶ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಆಯೋಗದ ಅಧ್ಯಕ್ಷರನ್ನು, ಅವರ ನಡವಳಿಕೆಯನ್ನು ನಾವು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಹಿಂದೂಗಳು ವಿರೋಧ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೇನೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ಜಾತಿ ಗಣತಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆ ಅಲ್ಲ. ತಮ್ಮ ಮಾಧ್ಯಮದವರೆಗೆ ಒಂದು ಆತಂಕಕಾರಿ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಡೀ ಭಾರತೀಯ ಜನತಾ ಪಕ್ಷದ ನಿಯೋಗ ಹೋಗಿ ಅಧ್ಯಕ್ಷನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ 1400 ಜಾತಿಗಳನ್ನು ಪಟ್ಟಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಪರಿಸರದಲ್ಲಿ ಇಲಾಖೆಯಲ್ಲಿ ಎಲ್ಲೋ ಒಂದು 4 ಕಡೆ ಮಾತಾಡಿರ್ತಕ್ಕಂಥ ಪಟ್ಟಿಯನ್ನು ಮಾಡಿದ್ದೀವಿ ಅಂತ. ಆಡು ಭಾಷೆಗಳ ಜಾತಿಯನ್ನು ಪಟ್ಟಿ ಮಾಡಿದ್ರೆ 3000ಕ್ಕೂ ಹೆಚ್ಚು ಜಾತಿಗಳು ಈ ರಾಜ್ಯದಲ್ಲಿದೆ. ಯಾವ ದಾಖಲೆಗಳ ಆಧಾರದ ಮೇಲೆ 1400 ಪಟ್ಟಿ ಮಾಡಿ ಸರ್ವೆಗೆ ಹೋಗಿದ್ದೀರಾ? ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಎಲ್ಲ ವರ್ಗಗಳನ್ನು ಒಳಗೊಂಡಂತೆ 1400 ಜಾತಿಗಳು ಇಲ್ಲ. ಆದರೆ ಆಡು ಭಾಷೆಯಲ್ಲಿ ನಮ್ಮ ದಾಖಲೆಗೆ ಮಾಡಿದ್ದೀವಿ ಅಂತ ಪದವನ್ನು ವಿರೋಧ ಪಕ್ಷದ ನಾಯಕರಿಗೆ, ವಿಧಾನಸಭೆಯ ವಿಧಾನ ಪರಿಷತ್ತಿನ ಚೀಫ್ ವಿಪ್ ಅವರಿಗೆ, ನಮ್ಮ ವಿರೋಧ ಪಕ್ಷದ ಉಪನಾಯಕರಿಗೆ, ನಾಯಕರಿಗೆ, ಶಾಸಕರಿಗೆ, ಮಾಜಿ ಮಂತ್ರಿಗಳಿಗೆ ಈ ಪದವನ್ನು ಆಯೋಗದ ಅಧ್ಯಕ್ಷ ಹೇಳ್ತಾನೆ ಅನ್ನೋಂಗಿದ್ದರೆ, ಮತ್ತೊಂದು ಆತಂಕವಾದ ವಿಚಾರ ಅಂತ ಹೇಳಿದ್ರೆ, ಸರ್ ನಾವು ಮಾಡಲೇಬೇಕಾಗಿದೆ, ಏನಿವತ್ತು ತಮ್ಮ ಕೊಟ್ಟಿದ್ದೀವಿ ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಬುಡಕ ಜಂಗಮ, ಆ ಜಾತಿಯ ಕಾಲಂ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಬರೆದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ. ಹಿಂದೂಗಳ ಜನಸಂಖ್ಯೆಯನ್ನು ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ. ಆ ದೃಷ್ಟಿಯಿಂದನೇ ನಮಗೆ ನಿರ್ದೇಶನ ಇದೆ. ಹೌದು, ಮತ್ತೆ ನಾನು ಹೇಳ್ತಾ ಇರೋದು, ನಾನು ಒಬ್ಬನೇ ಅಲ್ಲ, ನಮ್ಮ ಶಾಸಕರಿದ್ದು, ವಿಧಾನ ಪರಿಷತ್ ಸದಸ್ಯರಿದ್ದು, ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ದರು, ಲೋಕಸಭಾ ಸದಸ್ಯರು ಇದ್ದರು, ಮಾಜಿ ಲೋಕಸಭಾ ಸದಸ್ಯರು ಇದ್ದಾರೆ. ನಮಗೆ ಹೇಳಿದ್ದು ಈ ಸರ್ವೆ ನೇರವಾಗಿ ಯಾರು ಕ್ರಿಶ್ಚಿಯನ್ ಅಂತ ಬರೀತಾರೆ ಅವರು ದಲಿತ ಆಗಿದ್ದೇನು ಸಹ, ಇನ್ನೊಬ್ಬರಾಗಿದ್ದೇನು ಸಹ, ಕ್ರಿಶ್ಚಿಯನ್ ಅಂತ ಪದ ಇದ್ದರೆ ಹಿಂದೂ ಜನಸಂಖ್ಯೆಯಿಂದ ತೆಗಿತೀವಿ, ಕ್ರಿಶ್ಚಿಯನ್ ಪಟ್ಟಿಗೆ ಸೇರಿಸ್ತೀವಿ, ಅವರಿಗೆ ಆ ಸವಲತ್ತು ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಅನ್ನು ಮಾಡ್ತೀವಿ ಅಂತ ಏನು ಅರ್ಥ? ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ಜಾತಿ ಗಣತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ
ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರು 1,40,00,000 ಮೇಲಿದ್ದಾರೆ. ಅವರು ಬಡಸ್ತನದಲ್ಲಿ ಅವ್ರು ಹಾಕುವಂಥ ಬಿರಿಯಾನಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ರು ಹಾಕುವಂಥ ಬಿರಿಯಾನಿಗೆ ಹೋಗ್ತಾರೆ. ಅದನ್ನು ತಿಂದವರೆಲ್ಲನೂ ಕ್ರಿಶ್ಚಿಯನ್ಗಳೇ, ಕೃಷ್ಣ ಧರ್ಮಕ್ಕೆ ಸೇರಿದವರೇ. ಅದಕ್ಕೆ ಅವರನ್ನು ಹಿಂದೂ ಜನಗಣತಿಯಿಂದ ತೆಗಿತೀವಿ. ವಿರೋಧ ಪಕ್ಷ ಬಂದು, ಶಾಸಕರು ವಿರೋಧ ಪಕ್ಷದವ್ರು ಬಂದು ಮಾತಾಡ್ತಾರೆ. ಹೆಂಗ್ರಿ 33 ಜಾತಿಗಳನ್ನು ಹೈಡ್ ಮಾಡಿದ್ರಿ? 1.5 ಗಂಟೆ ರೀ, 1.5 ಗಂಟೆ ಬೇರೆಯವ್ರನ್ನ ಹೈಡ್ ಮಾಡೋ ರೀತಿಯಲ್ಲಿ ಪರಿಶಿಷ್ಟ ಜಾತಿಯವರನ್ನು 13-14 ಜಾತಿಗಳ ಮುಂದೆ ಕ್ರೈಸ್ತನ ಪದ ತೆಗೆಯೋದಕ್ಕೆ ಅದನ್ನು ಹೈಡ್ ಮಾಡಿ. ನಾನು ಯೋಚನೆ ಮಾಡಬೇಕು ಸರ್. ನೀವು ಅಷ್ಟೇ ಹೇಳಿ ಸರ್. ನಾವು ಈ ಒಂದು ವರದಿಯಲ್ಲಿ ಕ್ರಿಶ್ಚಿಯನ್ ಅಂತ ಪದ ಇರ್ತಕ್ಕಂಥ ಯಾರೇ ಹೇಳಿದ್ರೆ ಸ್ಟೇಟ್ಮೆಂಟನ್ನು ಮಾಡಿದ್ರೆ ಆ ಸ್ಟೇಟ್ಮೆಂಟನ್ನು ಪರಿಗಣಿಸ್ತೀವಿ, ಹಿಂದೂ ಜನಸಂಖ್ಯೆಯಿಂದ ತೆಗಿತೀವಿ, ಕ್ರಿಶ್ಚಿಯನ್ಗಳಿಗೆ ರೆಕಮೆಂಡ್ ಮಾಡ್ತೀವಿ ಅಂತ ವಾದವನ್ನು ನಮ್ಮ ಆಯೋಗದ ಅಧ್ಯಕ್ಷ ಹೇಳ್ತಾ ಇರೋದ್ರಿಂದ ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ಎಲ್ಲರೂ ವಿರೋಧವನ್ನು ಮಾಡ್ತೇವೆ. ಕೇವಲ ಹೈಡ್ ಮಾಡೋದಲ್ಲ, ಯಾವುದೇ ಕಾರಣಕ್ಕೂ ತಾವು ಸರ್ವೆಗೆ ಹೋದಾಗ ಕ್ರಿಶ್ಚಿಯನ್ ಅಥವಾ ಚರ್ಚ್ಗೆ ಹೋಗ್ತಾ ಇದ್ದೀರಾ ಹಾಗಾದರೆ ಬರ್ಕೊಳ್ಳೋಂಥ ಪದಗಳು ಎಲ್ಲಾದರೂ ಸರ್ವೆಯಲ್ಲಿ ಉಪಯೋಗ ಆದರೆ ಇಡೀ ರಾಜ್ಯದಾದ್ಯಂತ ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ, ಇಡೀ ರಾಜ್ಯದ ದಲಿತರು ಇಲ್ಲ ರೀ, ಫಸ್ಟ್ ಈ ರಾಜ್ಯದ ದಲಿತರು ರೀ, ಫಸ್ಟ್ ಈ ರಾಜ್ಯದ ಎಲ್ಲ ದಲಿತರು ನಿಮ್ಮ ಜನಸಂಖ್ಯೆಯನ್ನು ಕುಂಠಿತಗೊಳಿಸಲಿಕ್ಕಾಗಿ ನಮ್ಮ ಹಿಂದುಳಿದ ವರ್ಗದ ಆಯೋಗ ಹೊರಟಿದೆ. ನಿಮ್ಮ ಜಾತಿಯ ಮುಂದೆ, ಪರಿಶಿಷ್ಟ ಜಾತಿಯ ಎಲ್ಲ 14-15 ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ಸೇರಿಸಿ ನಿಮ್ಮ ಜಾತಿಯನ್ನು ಕುಗ್ಗಿಸ್ತಾರೆ, ನಿಮಗೆ ಬರುವಂಥ ಮೀಸಲಾತಿಯಿಂದ ತೆಗೀತಾರೆ. ಆ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಜಾಗೃತರಾಗಬೇಕು. ಈ ಒಂದು ಆಯೋಗ ಬಂದು ನೀವು ಕ್ರಿಶ್ಚಿಯನನ್ನು ನೀವು ಚರ್ಚ್ಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಸರ್ವೆ ಮಾಡೋದಕ್ಕೆ ಈ ರಾಜ್ಯದ ದಲಿತ ಸಂಘಟನೆಗೆ ಬಿಡಬಾರ್ದು. ಈ ಒಂದು ಆಯೋಗವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ದಲಿತರು ಮತ್ತು ಬೇರೆ ಜಾತಿಗಳಿಗೆ ಮೇಲ್ವರ್ಗದವ್ರಿಗೂ ಸಹ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸಿ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕ್ರಿಶ್ಚಿಯನ್ ಇದ್ದಾರೆ ಅನ್ನೋದಂತೇಳಿ ಸೋನಿಯಾ ಗಾಂಧಿಯವರಿಗೆ ಸಂದೇಶ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಆಯೋಗದ ಅಧ್ಯಕ್ಷರನ್ನು, ಅವರ ನಡವಳಿಕೆಯನ್ನು ನಾವು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಹಿಂದೂಗಳು ವಿರೋಧ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೇನೆ.